ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜನವರಿ ತಿಂಗಳ 30ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣದ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಇರುವಂಥ ದಿನ. ಈ ದ್ವಾದಶಿಯ ತಿಥಿ ಈ ದಿನ ಬೆಳಿಗ್ಗೆ 9:41 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆರಿದ್ರಾ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 3:28 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ಬಾಳವ. ಇದು ಈ ದಿನ ಬೆಳಿಗ್ಗೆ 11:11 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ. ಇದು ಈ ದಿನ ಸಂಜೆ 4:58 ಇರಲಿದೆ. ನಂತರ ವಿಷ್ಕಂಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:36 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:42 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:30 ಸಂಜೆ 4:57 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:03 ಹಾಗೆ ಮಧ್ಯಾಹ್ನ 12:56 ಮಧ್ಯಾಹ್ನ 1:39 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6:18 ರಾತ್ರಿ 7:46 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:18 ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಪತಿ ಪತ್ನಿ ಇವರಿಗೆ ಬಹಳ ವಿಶೇಷವಾದಂತಹ ಅನುಕೂಲಕರವಾದಂಥ ಸನ್ನಿವೇಶಗಳು ಇದೆ. ಇನ್ನು ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತ ಮತ್ತು ನೃತ್ಯ, ವಿವಾಹ, ಫಲವತ್ತತೆ ಇದಕ್ಕೆ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಮನಸ್ಸಿಗೆ ತುಂಬ ಸಂತೋಷ ತರುವಂಥ ಘಟನೆಗಳು ಈ ದಿನ ನಡೆಯುವಂಥದ್ದಿದೆ. ಹಾಗಾಗಿನೇ ಈ ದಿನ ಮನರಂಜನೆಗೆ ಮತ್ತು ಪ್ರಣಯಕ್ಕೆ ತುಂಬ ಅನುಕೂಲತೆಗಳಿರುವಂಥ ದಿನ ಇದು. ಹಾಗಾಗಿ ನಮ್ಮ ವಾಹನ ಆಗಲಿ, ನಮ್ಮ ಮನೆ ಆಗಲಿ, ನಾವು ಸಂಪಾದನೆ ಮಾಡುವಂಥ ದ್ರವ್ಯವಾಗಲಿ ಇದಕ್ಕೆಲ್ಲ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ನಮಗೆ ಒಂದು ಭೌತಿಕ ಸೌಲಭ್ಯವನ್ನು ಕೊಡಲಿಕ್ಕೆ, ಮನಸ್ಸಿಗೆ
ಸಂತೋಷವಾಗುವಂಥ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಕಾರಣವಾಗುವಂಥ ಕೆಲವು ಅಂಶಗಳು ಶುಕ್ರನಿಂದಲೇ ನಿಯಂತ್ರಿಸಲ್ಪಡುವಂಥದ್ದು. ಹಾಗಾಗಿ ಈ ದಿನ ಶುಕ್ರನ ಅನುಗ್ರಹ ಇದ್ದಂಥವರು ತುಂಬ ಸಂತೋಷದಿಂದ ಇರ್ತಾರೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ತುಂಬ ಲಾಭವನ್ನು ಕಾಣುವಂಥ ಸಂದರ್ಭಗಳು ಕೂಡ ಇದೆ. ಒಟ್ಟಾರೆ ಶುಕ್ರನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಈ ದಿನ ಪ್ರಯತ್ನ ಪಡಬೇಕು. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂಥ ಒಂದು ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:36 ಬೆಳಿಗ್ಗೆ 11:33 ಇನ್ನು ಸಂಜೆ 5:18 ಸಂಜೆ 6:16 ಹಾಗೆ ರಾತ್ರಿ 12:31 ರಾತ್ರಿ 1:33 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಕೆಲವು ದಿನಗಳು ಶನಿ ಹೋರ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಆದರೆ ಈ ಶುಕ್ರವಾರ ಇರುವಂಥ ಶನಿ ಹೋರದ ಸಮಯ ಮಾತ್ರ ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಕಬ್ಬಿಣದ ವ್ಯಾಪಾರಿಗಳಿಗೆ, ಕಲ್ಲಿನ ವ್ಯಾಪಾರಿಗಳಿಗೆ, ಈ ಗ್ರನೈಟನ್ನು ವ್ಯವಹಾರ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಯಾವುದೇ ನ್ಯಾಯಾಲಯದಲ್ಲಿ ಈ ಜಡ್ಜ್ಮೆಂಟ್ ವಿಚಾರ ಏನಾದರೂ ಬಂದರೆ ಅದು ಕೂಡ ನಿಮ್ಮ ಪರವಾಗಿರುವಂಥ ಸನ್ನಿವೇಶಗಳನ್ನು ನೀವು ಕಾಣ್ತೀರಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 10:36 ಇನ್ನು ಸಂಜೆ 4:21 ಸಂಜೆ 5:18 ಹಾಗೆ ರಾತ್ರಿ 11:28 ರಾತ್ರಿ 12:31 ಶನಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅಂಥವ್ರಿಗೆ ಅನುಕೂಲತೆಗಳು ಇರುತ್ತೆ. ಇನ್ನು ಈ ದಿನ ಈ ಚಂದ್ರ ಹೋರಾದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಅಂದರೆ ನಿಮ್ಮ ಮನಸ್ಸು ತಿಳಿಯಾಗಿರುತ್ತೆ. ಸಾಕಷ್ಟು ಕೆಲಸಗಳನ್ನು, ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಅದೇ ರೀತಿ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಅನುಕೂಲತೆ ಇದೆ. ಒಟ್ಟಾರೆ ಈ ದಿನ ಚಂದ್ರ ಹೋರ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುವಂಥ ಕೆಲವು ಸನ್ನಿವೇಶಗಳು ಒದಗಿ ಬರುವಂಥದ್ದಿದೆ. ಹಾಗಾಗಿ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:38 ಇನ್ನು ಅಪರಾಹ್ನ 3:23 ಸಂಜೆ 4:21 ಹಾಗೆ ರಾತ್ರಿ 10:28 ರಾತ್ರಿ 11:28 ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇದು ರಾಜಕಾರಣಿಗಳಿಗೆ ಅನ್ಫೇವರಬಲ್ ಆಗಿರುವಂಥ ಸಮಯ ಇದು. ಹಾಗಾಗಿ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗಲಿ, ಯಾವುದೇ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಇದ್ದರೆ ಅದು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಬೇಡ. ಯಾಕೆಂದರೆ ನಿಮ್ಮ ಪ್ರಯತ್ನ ನಿಮಗೆ ಅಷ್ಟೊಂದು ಫಲವನ್ನು ತರಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:43 ಬೆಳಿಗ್ಗೆ 6:46 ಇನ್ನು ಮಧ್ಯಾಹ್ನ 12:31 ಮಧ್ಯಾಹ್ನ 1:28 ಹಾಗೆ ರಾತ್ರಿ 7:18 ರಾತ್ರಿ 8:21 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಯಾವುದು, ಒಳ್ಳೆಯ ಮುಹೂರ್ತ ಯಾವುದು ಅದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ಅದರ ಪ್ರಕಾರ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ.
ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಾಂಗ ನಿಮಗೆ ಸಹಾಯಕವಾಗುತ್ತೆ. ಅದರಿಂದಲೇ ಪಂಚಾಂಗ ಒಂದು ಮಾರ್ಗದರ್ಶಿಯಾಗಿರುತ್ತೆ. ನಿಮಗೆ ಸರ್ವ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ಇದನ್ನು ಅನುಸರಣೆ ಮಾಡೋದ್ರಿಂದ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಇರುವಂಥ ದಿನ. ಈ ದಿನ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡುವಂಥದ್ದಿದೆ. ಕೆಲವರು ನಾಳೆಯ ದಿನ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಹಾಗೆ ಈ ದಿನ ಮಾಘ ಮಾಸದ ಶುದ್ಧ ದ್ವಾದಶಿ ಇರೋದ್ರಿಂದ ಶಿಂಶುಮಾರ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ಶಿಂಶುಮಾರ ಅನ್ನುವಂಥದ್ದು ಭಗವಂತನ ಸಾಕ್ಷಾತ್ ಅವತಾರ. ಇಡೀ ನಕ್ಷತ್ರ ಮಂಡಲವನ್ನೇ ಈ ರೂಪದಿಂದ ಭಗವಂತ ಧಾರಣೆ ಮಾಡಿದ್ದಾನೆ ಅನ್ನುವಂಥ ಉಲ್ಲೇಖ ಇದೆ. ಇಲ್ಲಿ ಈ ಬಾಲದ ತುದಿಯಲ್ಲಿ ಧ್ರುವ ಮಂಡಲವನ್ನು, ಬಲಭಾಗದಲ್ಲಿ ಉತ್ತರಾಯಣ ನಕ್ಷತ್ರಗಳನ್ನು, ಎಡಭಾಗದಲ್ಲಿ ದಕ್ಷಿಣಾಯನ ನಕ್ಷತ್ರಗಳನ್ನು ಧಾರಣೆ ಮಾಡಿಕೊಂಡಿರುವಂಥ ಚೇಳಿನ ರೂಪ ಇದಕ್ಕೆ ಇರುವಂಥದ್ದು. ಹಾಗೆ ಇದರ ಮುಂದೆ ಇರುವಂಥ ಕೊಂಡಿಗಳು ಮೇರು ಪರ್ವತದ ಮೇಲಿರುವಂಥ ಬ್ರಹ್ಮದೇವರ ಆಸ್ಥಾನದ ಹತ್ತಿರ ಇರುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಸಪ್ತ ಋಷಿ ಮಂಡಲ, ತ್ರಿಶಂಕು ಸ್ವರ್ಗ ಕೂಡ ಭಗವಂತನ ಈ ರೂಪವನ್ನು ಆಶ್ರಯ ಮಾಡಿಕೊಂಡಿರುವಂಥದ್ದು ಉಲ್ಲೇಖದಲ್ಲಿರುವಂತಹ ವಿಚಾರ. ಈ ರೀತಿಯಾಗಿ ನಿತ್ಯ ಯಾರು ಚಿಂತನೆಯನ್ನು ಮಾಡ್ತಾರೋ ಅವರು ಸಕಲ ಗ್ರಹಗಳಿಂದ ಉಂಟಾಗುವಂಥ ದೋಷಗಳಿಂದ ಮುಕ್ತಿಯನ್ನು ಪಡ್ಕೊಳ್ತಾರೆ. ಇದೇ ಪರಿಹಾರ ಈ ಗ್ರಹ ದೋಷಕ್ಕೆ. ಹಾಗಾಗಿ ಮಂಗಳವನ್ನು ಉಂಟು ಮಾಡುವಂಥ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಈ ದಿನ ಶ್ರೀ ಶಿಂಶುಮಾರ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು, ಸ್ಮರಣೆ ಮಾಡಿಕೊಳ್ಬೇಕು. ಹಾಗೆ ಓಂ ಶಿಂಶುಮಾರಾಯ ನಮಃ ಅನ್ನುವಂಥ ಸ್ತೋತ್ರವನ್ನು 108 ಸಲ ಪಠಣ ಮಾಡಿಕೊಂಡ್ರೆ ಈ ಸಂದರ್ಭದಲ್ಲಿ ನಿಮಗೆ ಉಂಟಾಗ್ತಾ ಇರುವಂತಹ ಗ್ರಹದ ದೋಷಗಳು ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇದನ್ನು ನಂಬಿಕೆಯಿಂದ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ತ್ರಯೋದಶಿಯ ತಿಥಿ ಬೆಳಿಗ್ಗೆ 9:41 ಆರಂಭ ಆಗುತ್ತೆ. ಹಾಗಾಗಿ ಈ ದಿನ ಸಂಜೆಯ ಸಮಯಕ್ಕೆ ತ್ರಯೋದಶಿ ತಿಥಿ ಇರೋದ್ರಿಂದ ಈ ದಿನ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಇಲ್ಲಿ ಸೂರ್ಯಾಸ್ತಕ್ಕೆ 1 ಗಂಟೆ ಮೊದಲು, ಸೂರ್ಯಾಸ್ತದ 1 ಗಂಟೆಯ ನಂತರದ ಅವಧಿ ಏನಿದೆ ಅದು ಪ್ರದೋಷದ ಅವಧಿ. ಈ ಸಂದರ್ಭದಲ್ಲೇ ಶಿವನನ್ನು ಆರಾಧನೆ ಮಾಡಬೇಕು, ಶಿವಸ್ತೋತ್ರವನ್ನು ಹೇಳ್ಕೊಳ್ಬೇಕು, ಶಿವನಿಗೆ ಅಭಿಷೇಕವನ್ನು ಮಾಡಿಸ್ಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ತ್ರಯೋದಶಿಯ ಸಂಜೆಯ ಸಮಯ ಏನಿದೆ ಇದು ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥ ಸಮಯ. ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಪ್ರದೋಷದಲ್ಲಿ ಶಿವನ ಆರಾಧನೆ, ವಿಷಕಂಠನ ಆರಾಧನೆಗೆ ಬಹಳ ಪ್ರಮುಖವಾಗಿರುವಂಥ ಸಮಯ ಇದು. ಯಾರು ಸಂಪೂರ್ಣವಾದ ಭಕ್ತಿಯಿಂದ ಶಿವನನ್ನು ಪೂಜೆ ಮಾಡ್ತಾರೆ, ಶಿವನನ್ನು ದರ್ಶನ ಮಾಡ್ತಾರೆ, ಅವರ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಈ ದಿನ ಸಂಜೆ ಶಿವನನ್ನು ದರ್ಶನ ಮಾಡಿ ಪೂಜೆ ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ಪ್ರದೋಷ ವ್ರತಕ್ಕೂ ಕೂಡ ನಮ್ಮ ಧರ್ಮದಲ್ಲಿ ಬಹಳ ಮಹತ್ವದ ಸ್ಥಾನ ಇರುವಂಥದ್ದು ತಮಗೆ ಗೊತ್ತಿದೆ. ಏಕೆಂದರೆ ತಿಂಗಳಿಗೆ 2 ಬಾರಿ ಪ್ರದೋಷ ವ್ರತವನ್ನು ಆಚರಣೆ ಮಾಡ್ತಾರೆ. ಅದರಲ್ಲೂ ಈ ಬಾರಿ ಈ ಶುಕ್ರವಾರ ಪ್ರದೋಷ ವ್ರತ ಬಂದಿರುವಂಥದ್ದನ್ನು ನಾವು ಮಹಾಪ್ರದೋಷ ಅಂತಲೇ ಕರೆಯುವಂಥದ್ದು ಇದೆ. ಹಾಗಾಗಿ ಶಿವಪುರಾಣದ ಪ್ರಕಾರ ಶಿವನ ಆರಾಧನೆ ಏನಿದೆ ಅದು ತುಂಬ ಪರಿಪೂರ್ಣವಾಗಿರುವಂಥದ್ದು. ಹಾಗಾಗಿ ಪ್ರದೋಷದ ವ್ರತದ ದಿನದಂದು ಸಂಪೂರ್ಣ ಭಕ್ತಿಯಿಂದ ಈಶ್ವರನ ಪೂಜೆಯನ್ನು ಮಾಡಬೇಕು. ಇದರಿಂದ ನಮಗೆ ಮುಂದೆ ಒದಗುವಂಥ ಕೆಟ್ಟ ದಿನಗಳು ದೂರವಾಗುತ್ತೆ, ನಮಗೆ ಬರುವಂಥ ಗಂಡಾಂತರದಿಂದ ಪಾರಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಆಸ್ತಿಕ ಮಹಾಶಯರ ನಂಬಿಕೆಯಾಗಿದೆ. ಜೊತೆಗೆ ಈ ಪ್ರದೋಷದ ಪೂಜೆಯ ಸಂದರ್ಭದಲ್ಲಿ ಶಿವನಿಗೆ 7 ಬಿಳಿಯ ವಸ್ತುಗಳನ್ನು ಅರ್ಪಿಸಿ ಅಭಿಷೇಕವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಈ 7 ಬಿಳಿಯ ವಸ್ತುಗಳು ಯಾವ್ಯಾವುದು, ಯಾವುದರಿಂದ ಶಿವನನ್ನು ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಮೊಸರು. ಈ ಅಭಿಷೇಕದಿಂದ ದಾಂಪತ್ಯ ಕಲಹ ದೂರ ಆಗುತ್ತೆ. ಏಕಚಿತ್ತದಿಂದ ಮೊಸರಿನಿಂದ ರುದ್ರಾಭಿಷೇಕವನ್ನು ಮಾಡಿದರೆ ವೈವಾಹಿಕ ಜೀವನದಲ್ಲಿ ಸುಖ ಶಾಂತಿ ಮನೆ ಮಾಡುತ್ತೆ. ಹಾಗೆ ಪತಿ ಪತ್ನಿಯರ ನಡುವೆ ಸಮನ್ವಯತೆ ಇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಹಸುವಿನ ಶುದ್ಧ ತುಪ್ಪದಿಂದ ಮಹಾದೇವನಿಗೆ ಅಭಿಷೇಕವನ್ನು ಮಾಡಿದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಅಥವಾ ಸಂತಾನ ಭಾಗ್ಯ ಇಲ್ಲದೇ ಇದ್ದರೆ ಅಂಥ ನೋವು ಕೂಡ ನಿವಾರಣೆಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಹಾಲಿನಿಂದ
ಮಹಾಪ್ರದೋಷದ ವ್ರತದ ಸಮಯದಲ್ಲಿ ದೇವರಿಗೆ ಹಾಲಿನ ಅಭಿಷೇಕವನ್ನು ಮಾಡೋದ್ರಿಂದ ನಮ್ಮ ಜ್ಞಾನ ವೃದ್ಧಿಯಾಗುತ್ತೆ, ಬುದ್ಧಿವಂತಿಕೆ ಹೆಚ್ಚಾಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ. ಜೊತೆಗೆ ಮಹಾಮೃತ್ಯುಂಜಯ ಮಂತ್ರವನ್ನ ಈ ಸಂದರ್ಭದಲ್ಲಿ ಪಠಣ ಮಾಡೋದ್ರಿಂದ ಅಪಮೃತ್ಯು ನಿವಾರಣೆಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಈ ಮಹಾಪ್ರದೋಷದ ಸಂದರ್ಭದಲ್ಲಿ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡೋದ್ರಿಂದ ದುಃಖ ನಿವಾರಣೆಯಾಗುತ್ತೆ, ದಾರಿದ್ರ್ಯ ದೂರವಾಗುತ್ತೆ, ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಗೊಳ್ಳುತ್ತೆ. ಇದರಿಂದ ನಾವು ಮಾಡುವಂತಹ ಕೆಲಸ ಕಾರ್ಯಗಳಿಂದ, ನಮ್ಮ ವ್ಯಾಪಾರ ವಹಿವಾಟುಗಳಿಂದ ಸಂಪತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಈ ದಿನ ಅಕ್ಕಿಯಿಂದ ಅಕ್ಷತೆ ಪರಿಪೂರ್ಣತೆಯ ಸಂಕೇತ. ಹಾಗಾಗಿ ಮಹಾದೇವನ ಪೂಜೆಯಲ್ಲೂ ಕೂಡ ಅಕ್ಷತೆಯನ್ನು ಅರ್ಪಣೆ ಮಾಡಲಿಕ್ಕೆ ಬಹಳ ಮಹತ್ವ ಇದೆ. ಅಕ್ಷತೆಯಂತೆಯೇ ನಮ್ಮ ಪೂಜೆಯು ಕೂಡ ಯಾವುದೇ ಅಡ್ಡಿ ಇಲ್ಲದೆ ಪರಿಪೂರ್ಣವಾಗಬೇಕು ಅನ್ನುವಂಥದ್ದರ ಸಂಕೇತ ಇದು. ಹಾಗಾಗಿ ಈ ಅಕ್ಷತೆಯ ಅಭಿಷೇಕದಿಂದ ಶಿವನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರ ಇದೆ. ಇನ್ನು ಶ್ರೀಗಂಧ ಮಹಾಪ್ರದೋಷದ ಸಂದರ್ಭದಲ್ಲಿ ಅಭಿಷೇಕದ ಬಳಿಕ ಶಿವಲಿಂಗದ ಮೇಲೆ ಶ್ರೀಗಂಧದಿಂದ ತ್ರಿಪುಂಡವನ್ನು ಇಟ್ಟು ಬಳಿಕ ಉಳಿದ ಗಂಧವನ್ನು ಹಣೆಗೆ ಪ್ರಸಾದದ ರೂಪದಲ್ಲಿ ಧರಿಸಿಕೊಂಡ್ರೆ ಇಷ್ಟಾರ್ಥಗಳು ನೆರವೇರುತ್ತೆ, ಹಾಗೆ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ತ್ರಿಪುಂಡವನ್ನು ಅಡ್ಡನಾಮವಾಗಿ ಇಲ್ಲ ತಿರುನಾಮ ಅಂತ ಹೇಳಿ ಕರೆಯುವಂಥದ್ದಿದೆ. ಯಾವ ರೀತಿಯಿಂದಲಾದರೂ ಈ ತ್ರಿಪುಂಡವನ್ನು ಅಂದರೆ ಈ ಗಂಧವನ್ನು ಧರಿಸ್ಕೊಳ್ಬೇಕು ಅನ್ನುವಂಥದ್ದು. ಇನ್ನು ಬಿಳಿಯದ ಎಕ್ಕದ ಹೂವು, ಬಿಳಿಯ ಬಣ್ಣದ್ದು ಬಹಳ ವಿಶೇಷ. ಈ ದಿನ ಎಕ್ಕದ ಹೂವಿನಿಂದ ಶಿವದೇವರಿಗೆ ಅಭಿಷೇಕವನ್ನ ಮಾಡುವಂಥ ರೀತಿಯಲ್ಲಿ ಈ ಹೂವನ್ನ ಮೇಲಿನಿಂದ ಸುರಿಯೋದ್ರಿಂದ, ದೇವರನ್ನ ಪೂಜೆ ಮಾಡೋದ್ರಿಂದ ತೊಂದರೆಗಳು ನಾಶ ಆಗುತ್ತೆ, ಕೆಟ್ಟ ಸಮಯಗಳು ಶೀಘ್ರವಾಗಿ ಕೊನೆಗೊಳ್ಳುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಮನೆಯಲ್ಲಿ ಯಾವುದೇ ರೀತಿಯ ಬಾಧೆಗಳಿರಲಿ, ಪ್ರೇತ ಬಾಧೆ ಇರಲಿ, ಕೆಟ್ಟ ಶಕ್ತಿಗಳ ಬಾಧೆಗಳೇನಾದರೂ ಇದ್ದರೆ ಆ ಮನೆಗೆ ಅದರಿಂದ ದೋಷಗಳು ಸಮಸ್ಯೆಗಳು ನಿವಾರಣೆಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಬಹಳ ವಿಶೇಷವಾಗಿ ಶಿವನನ್ನ ದರ್ಶನ ಮಾಡಿ, ಶಿವನ ಆರಾಧನೆಯನ್ನ ಮಾಡಿ, ಶಿವನ ಪೂಜೆಯನ್ನ ಮಾಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದಿನ ಬಿಲ್ವಪತ್ರೆಯಿಂದ ಶಿವನನ್ನ ಪೂಜೆ ಮಾಡೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ನಮಗೆ ಒದಗಿ ಬರುವಂಥ ಕೆಲವೊಂದು ಅಪವಾದಗಳಾಗಲಿ, ದೋಷಗಳಾಗಲಿ, ಯಾವುದೇ ರೀತಿಯ ಭಯದ ವಾತಾವರಣ ಆಗಲಿ ನಿವಾರಣೆಯಾಗತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ ಮಾಡಿ. ಪೂಜಾ ಫಲ ನಿಮಗೆ 100ಕ್ಕೆ 100ರಷ್ಟು ಲಭ್ಯವಾಗುತ್ತೆ, ಪೂರ್ಣ ಫಲ ಸಿಕ್ಕತ್ತೆ ನಿಮಗೆ. ಹಾಗಾಗಿ ಈ ದಿನ ಸಂಜೆ ನಿಮ್ಮ ಹತ್ತಿರ ಇರುವಂತಹ ಶಿವಾಲಯಕ್ಕೆ ಹೋಗಿ ಬನ್ನಿ, ಶಿವನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂತಹ ದಿನ, ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಪ್ರಯತ್ನಗಳೇನಿದೆ ಅದು ನಿಮಗೆ ತುಂಬ ಉತ್ತಮವಾದಂಥ ಫಲಗಳನ್ನು ತಂದುಕೊಡುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ವೃತ್ತಿಯಲ್ಲಾಗಲಿ ವ್ಯಾಪಾರದಲ್ಲಾಗಲಿ ನಿಮ್ಮ ವಿಸ್ತರಣೆಯ ಪ್ರಯತ್ನ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮುಖದಲ್ಲಿ ಒಂದು ಸಂತಸದ ವಾತಾವರಣ ಇರುವಂಥ ಸಂದರ್ಭ ಇದೆ. ಹಾಗೆ ಸಮಾಜದಲ್ಲಿ ಕುಟುಂಬದಲ್ಲಿ ಕೂಡ ನಿಮ್ಮ ಕೀರ್ತಿ ಹೆಚ್ಚಾಗುವಂಥದ್ದು, ನಿಮ್ಮ ಪ್ರಯತ್ನಕ್ಕೆ ಈ ದಿನ ಒಂದು ವಿಶೇಷವಾದಂಥ ಸ್ಥಾನಮಾನಕ್ಕೆ ಭಾಜನರಾಗುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಸಂದರ್ಭ ಕೂಡ ಇದೆ. ಹಾಗೆ ಕೆಲಸದ ಒತ್ತಡ ಇದ್ದರೂ ಕೂಡ ಸಮಯ ಮಾಡಿಕೊಂಡು ಬಿಡುವು ಮಾಡಿಕೊಂಡು ಕೆಲವೊಂದು ಆದ್ಯತೆಯ ವಿಚಾರಗಳಿಗೆ ಗಮನ ಕೊಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿನೇ ಸರಿಯಾದ ಸಮಯಕ್ಕೆ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಯಾರು ಉಪಕಾರ ಮಾಡಿದ್ದಾರೆ, ಯಾರು ಸಹಾಯ ಮಾಡಿದ್ದಾರೆ ಅವರನ್ನು ಸ್ಮರಣೆ ಮಾಡುವಂಥದ್ದು, ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದನ್ನು ಆದಷ್ಟು ಬೇಗ ಮಾಡಬೇಕು. ಅದಕ್ಕಾಗಿಯೇ ಈ ಪಂಚರಾತ್ರದಲ್ಲಿ ಒಂದು ಮಾತಿದೆ, ತಾಡಿತಸ್ಯ ಹಿ ಯೋಧಸ್ಯ ಶ್ಲಾಘನೀಯೇನ ಕರ್ಮಣ ಅಕಾಲಾಂತರಿತ ಪೂಜಾ ನಾಶಯತ್ವೇಯ ವೇದನ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಯೋಧ, ಒಬ್ಬ ಸೈನಿಕ ಯುದ್ಧದಲ್ಲಿ ಸಾಕಷ್ಟು ಹೋರಾಡ್ತಾನೆ, ವೀರ ಕರ್ಮವನ್ನು ಮಾಡಿರ್ತಾನೆ, ಅಂದರೆ ಕಷ್ಟಪಟ್ಟು ಅವನು ಶತ್ರು ಸೈನ್ಯವನ್ನು ಎದುರಿಸಿರ್ತಾನೆ. ಅಂಥವನು ಗಾಯಗೊಂಡಿದ್ದಾಗ, ಅಂಥವನಿಗೆ ನೋವು ಶರೀರವನ್ನು ಬಾಧಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವನಿಗೆ ಯುದ್ಧ ಮುಗಿದ ಕೂಡಲೇ ವಿಳಂಬ ಮಾಡದೆ ಸನ್ಮಾನವನ್ನು ಮಾಡಿದ್ರೆ ಆ ನೋವು ನಿವಾರಣೆಯಾಗತ್ತೆ ಅನ್ನುವಂಥ ಒಂದು ಮಾತಿದೆ. ಅಂದರೆ ಕಷ್ಟಪಟ್ಟಂಥವರಿಗೆ ನಾವು ಬೇಗ ಆ ಒಂದು ಕೆಲಸವನ್ನು ಗುರುತಿಸಬೇಕು, ಅವರಿಗೆ ಸಲ್ಲುವಂಥ ಒಂದು
ಗೌರವ ಸ್ಥಾನಮಾನಾದಿಗಳನ್ನು ಕೊಡಬೇಕು ಅನ್ನುವಂಥ ವಿಚಾರ ಇಲ್ಲಿದೆ. ಅದಕ್ಕಾಗಿಯೇ ನೀವು ಕೂಡ ನಿಮಗೆ ಯಾರು ಸಹಾಯ ಮಾಡಿದ್ರು, ಯಾರು ನಿಮ್ಮನ್ನು ರಕ್ಷಣೆ ಮಾಡಿದ್ರು ಅಥವಾ ನಿಮ್ಮ ಯೋಗಕ್ಷೇಮವನ್ನು ಬಯಸ್ತಾ ಇದ್ರು ಅಂಥವ್ರಿಗೆ ಈ ದಿನ ಕೃತಜ್ಞತೆಯನ್ನು ಹೇಳಿ, ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಿ, ಅಕ್ನಾಲೆಡ್ಜ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಪ್ರದೋಷದ ಸಂದರ್ಭದಲ್ಲಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಶಿವನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ, ಧನಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ವ್ಯತ್ಯಯಗಳುಂಟಾಗುವಂಥದ್ದು ಇದೆ. ನಿಮ್ಮ ಒಂದು ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕದೇ ಇರುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ನಿರಾಸೆ ಉಂಟಾಗುವಂಥ ಸಂದರ್ಭ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ನಿರೀಕ್ಷೆಯಂತೆ ಫಲಗಳು ಸಿಕ್ಕಲ್ಲ. ಹಾಗಾಗಿನೇ ಸ್ವಲ್ಪ ಗೊಂದಲದ ಪರಿಸ್ಥಿತಿ ಇರುತ್ತೆ, ಅಸ್ತವ್ಯಸ್ತತೆ ಉಂಟಾಗುತ್ತೆ, ಶಿಸ್ತು ಅನ್ನುವಂಥದ್ದು ಜೀವನದಲ್ಲಿ ಇರಲ್ಲ. ಹಾಗೆ ಈ ದಿನ ಮನೆಯ ಹೊರಗೆಯೂ ಕೂಡ ನಿಮಗೆ ಸ್ವಲ್ಪ ಸಮಸ್ಯೆಗಳೇ ಎದುರಾಗುವಂಥದ್ದು ಇದೆ. ಒಂದು ಸಮಸ್ಯೆಯನ್ನು ಎದುರಿಸಲಿಕ್ಕೆ ನೀವು ತುಂಬ ಪ್ರಯಾಸ ಪಡುವಂಥದ್ದು, ಬೇರೆಯವರನ್ನ ಸಹಾಯಕ್ಕಾಗಿ ಅಂಗಲಾಚುವಂಥ ಒಂದು ಸಂದರ್ಭ ಕೂಡ ಬರ್ಬೋದು. ಇಲ್ಲಿ ಅಂಗಲಾಚುವಂಥದ್ದು ಅಂದರೆ ಬೇರೆಯವರ ಸಹಾಯವನ್ನು ನಿರೀಕ್ಷೆ ಮಾಡುವಂಥದ್ದು. ಅವರು ಸಹಾಯ ಮಾಡಲಿ, ನಮ್ಮನ್ನು ವಿಚಾರ ಮಾಡಲಿ, ನಮ್ಮ ಕಡೆ ಗಮನ ಕೊಡಲಿ ಅಂತ ಹೇಳೇನೆ ತುಂಬ ನಿರೀಕ್ಷಣೆಯಲ್ಲಿರುವಂಥ ಸ್ಥಿತಿ. ಇದು ಒಂದು ದಯನೀಯವಾದಂಥ ಒಂದು ಸ್ಥಿತಿ ಇರುತ್ತೆ. ಆದರೆ ಈ ದಿನ ಬೇರೆಯವರ ಮೇಲೆ ಅಷ್ಟೊಂದು ಅವಲಂಬನೆ ಮಾಡುವಂಥದ್ದು ಒಳ್ಳೆಯದಲ್ಲ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳ ಒಂದು ಕನ್ಸಿಸ್ಟೆನ್ಸಿಯನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಆದರೆ ನಿಮ್ಮ ಹೆಸರಿನ ಬಲ ಯಾವ ರೀತಿಯಲ್ಲಿದೆಯೋ ಅದೇ ರೀತಿಯಲ್ಲಿ ನೀವು ವರ್ತಿಸಬೇಕಾಗತ್ತೆ. ಅಂದರೆ ನೀವು ಹೆಸರನ್ನು ಧಾರಣೆ ಮಾಡಿಕೊಂಡಿದ್ದೀರಿ, ಆ ಹೆಸರಿಗೆ ತಕ್ಕಂತಹ ಕೆಲಸ ಕಾರ್ಯಗಳನ್ನೇ ಈ ದಿನ ಮಾಡಬೇಕಾಗತ್ತೆ. ಅದರಲ್ಲೂ ಗುಣ ಗ್ರಾಮಾಭಿ ಸಂವಾದಿ ನಾಮಾಭಿ ಮಹಾತ್ಮನಾಂ ಯಥಾ ಸುವರ್ಣ ಶ್ರೀಖಂಡ ರತ್ನಾಕರ ಸುಧಾಕರ ಅಂತ ಹೇಳ್ತಾರೆ. ಅಂದರೆ ಒಬ್ಬರ ಹೆಸರು ಕೂಡ ಅವರ ಉದಾತ್ತ ಗುಣಗಳನ್ನು ತಿಳಿಸತ್ತೆ ಅನ್ನುವಂಥದ್ದು. ಅಂದರೆ ನಿಮ್ಮ ಹೆಸರು ಏನಿದೆಯೋ ಅದರಂತೆ ನೀವು ಈ ದಿನ ಕೆಲಸಗಳನ್ನು ಮಾಡಬೇಕಾಗತ್ತೆ. ಉದಾಹರಣೆಗೆ ಚಿನ್ನದ ಹೆಸರು ಸುವರ್ಣ ಅಂತ ಹೇಳ್ತಾರೆ, ಅಂದರೆ ಆಕರ್ಷಕವಾದಂತಹ ಬಣ್ಣ ಉಳ್ಳದ್ದು. ಗಂಧಕ್ಕೆ ಶ್ರೀಖಂಡ ಅಂತ ಹೇಳ್ತಾರೆ, ಇದು ಗಂಧವೆಂಬ ಸಂಪತ್ತಿನಿಂದ ಕೂಡಿದಂತಹ ಒಂದು ಮರದ ತುಂಡದು. ಆದರೆ ಶ್ರೀಖಂಡ ಅಥವಾ ಶ್ರೀಗಂಧ ಅಂತ ಹೇಳಿದ್ರೆ ಕೂಡ ಅದರ ಪರಿಮಳ ನಮಗೆ ಬಹಳ ಬೇಗ ಗೊತ್ತಾಗುತ್ತೆ. ಹಾಗೆ ಸಮುದ್ರವನ್ನ ರತ್ನಾಕರ ಅಂತ ಹೇಳ್ತಾರೆ, ಅಂದರೆ ಶ್ರೇಷ್ಠವಾದಂತಹ ರತ್ನಗಳನ್ನು ಸಮುದ್ರ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿದೆ ಅನ್ನುವಂಥ ವಿಚಾರ. ಇನ್ನು ಚಂದ್ರನಿಗೆ ಸುಧಾಕರ ಅಂತ ಹೇಳ್ತಾರೆ, ಅಂದರೆ ಅಮೃತದಂತೆ ಆನಂದವನ್ನು ಕೊಡುವಂಥವನು ಚಂದ್ರ. ಆ ಹೆಸರಿನಲ್ಲೇ ಆ ಒಂದು ಗುಣ ವಿಶೇಷತೆಗಳಿರುತ್ತೆ. ಅದರಂತೆ ನಿಮ್ಮ ಒಂದು ನಾಮ ಬಲದಿಂದ ಈ ದಿನ ಕೆಲಸಗಳನ್ನು ಮಾಡಿ, ಹೆಸರಿಗೆ ತಕ್ಕಂತೆ ನಿಮ್ಮ ಶ್ರೇಷ್ಠತೆಯನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇದು ನೀವು ಮುಂದೆ ಮಾಡಬೇಕಾದಂತಹ ಕೆಲಸ ಕಾರ್ಯಗಳಿಗೆ ದಾರಿದೀಪವಾಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರಿ. ಸಂಜೆ ಶಿವನ ಆರಾಧನೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ, ಆದ್ರಿಂದಲೇ ಈ ದಿನ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸಿದೆ. ಹಾಗೆ ಈ ದಿನ ನಿಮ್ಮ ಒಂದು ಯೋಜನೆಗಳಲ್ಲಿ ಬದಲಾವಣೆಗಳಾಗುವಂಥ ಸಂಭವ ಕೂಡ ಇದೆ. ಇಂತಹ ಬದಲಾವಣೆಗಳು ಒಳ್ಳೆಯದಕ್ಕೆ ಆಗ್ತಾ ಇದೆ. ಆದದ್ದೆಲ್ಲ ಒಳ್ಳೆಯದಕ್ಕೆ, ಮುಂದೆ ಆಗುವಂಥದ್ದು ಕೂಡ ಒಳ್ಳೆಯದಕ್ಕೆ ಅನ್ನುವಂಥ ಒಂದು ಗೀತೆಯ ಸಾರ ಏನಿದೆ ಅದು ಈ ದಿನ ನಿಮಗೆ ಅನ್ವಯ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ತುಂಬ ಆತ್ಮೀಯರಿಂದ ಕೆಲವೊಂದು ವಸ್ತುಗಳನ್ನು, ಕೆಲವೊಂದು ವಿಷಯಗಳನ್ನು ಸಂಗ್ರಹಣೆ ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಕ್ಕೆ, ನಿಮ್ಮ ಚಟುವಟಿಕೆಗೆ ಈ ವಸ್ತುಗಳು ತುಂಬ ಅನುಕೂಲವನ್ನು ತರುವಂಥದ್ದು. ಅದಕ್ಕಾಗಿಯೇ ಈ ದಿನ ನಿಮ್ಮ ನಿರೀಕ್ಷಿತ ರೀತಿಯಲ್ಲಿ ಕೆಲಸಗಳು ಮುಂದುವರಿಯುತ್ತೆ, ವ್ಯವಹಾರಗಳು ಸುಗಮವಾಗಿ ಸಾಗುತ್ತೆ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಒಂದು ಶುಭ ಸುದ್ದಿ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಥವಾ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೂ ಕೂಡ ಈ ದಿನ ಅನುಕೂಲ ಇದೆ. ಹಾಗೆ ಹೊಸ ಹೂಡಿಕೆಗಳನ್ನು ಮಾಡಬೇಕು, ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ವಿಚಾರ ಏನಿದೆ ಅದರಲ್ಲೂ ಕೂಡ ನಿಮಗೆ ಯಶಸ್ಸಿದೆ, ಶ್ರೇಯಸ್ಸಿದೆ. ಹಾಗೆ ಈ ದಿನದಲ್ಲಿ ನೀವು
ಹಣ ಸಂಪಾದನೆಗಾಗಲಿ ಗುಣ ಸಂಪಾದನೆಗಾಗಲಿ ಹೆಚ್ಚು ಶ್ರಮ ಪಡುವಂಥದ್ದು ಕೂಡ ಇದೆ. ಗುಣೇಶು ಯತ್ನಃ ಪುರುಷೇಣ ಕಾರ್ಯ ಅಂತ ಹೇಳ್ತಾರೆ. ಅಂದರೆ ಇದು ವೃಶ್ಚಕಟಿಕ ನಾಟಕದಲ್ಲಿ ಬರುವಂಥ ಒಂದು ಮಾತು. ಹಾಗಾಗಿ ಯಾರೇ ಆಗಲಿ ಹೆಚ್ಚು ಹೆಚ್ಚು ಒಳ್ಳೆಯ ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಬೇಕು. ಹಾಗೆ ಗುಣಗಳಿಂದ ಸಾಧ್ಯವಾಗುವಂಥ ಕೆಲಸಗಳು ಎಲ್ಲವೂ ಇದೆ, ಸಾಧ್ಯವಾಗದೇ ಇರುವಂಥ ಕೆಲಸ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿನೇ ಇಲ್ಲಿ ಚಂದ್ರ ನೋಡಿ ತನ್ನ ಗುಣ ಏನು, ಹೊಳಪನ್ನು ತರುವಂಥವನು, ಪ್ರಖರತೆಯನ್ನು ಬೆಳಕನ್ನು ತರುವಂಥವನು. ಆದ್ದರಿಂದ ಚಂದ್ರ ತನ್ನ ಗುಣದಿಂದಲೇ ಈಶ್ವರನ ತಲೆಯನ್ನೇ ಹತ್ತಿ ಕುಳಿತಿದ್ದಾನೆ ಅನ್ನುವಂಥ ಒಂದು ಮಾತು ಬರುತ್ತೆ. ಹಾಗಾಗಿ ಇದು ಒಂದು ಉಪಮೇಯ ಇದ್ದಂತೆ. ಅದರಿಂದ ಗುಣ ಸಂಪಾದನೆ ಆದಷ್ಟು ನೀವು ಹೆಚ್ಚು ಹೆಚ್ಚು ಎತ್ತರಕ್ಕೆ ಬೆಳಿತೀರಿ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಈ ಒಂದು ದಿಸೆಯಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಲಿ. ಈಗಾಗಲೇ ಸಾಕಷ್ಟು ಪ್ರಯತ್ನ ಇದೆ, ಆದರೆ ಇನ್ನಷ್ಟು ಪ್ರಯತ್ನಗಳನ್ನು ಗುರಿಯನ್ನು ಮುಂದೆ ಇಟ್ಟುಕೊಂಡು ಮಾಡಿ, ಒಳ್ಳೆಯದಾಗುತ್ತೆ. ಮುಂದೆ ಗುರಿ ಇರಬೇಕು, ಹಿಂದೆ ದಾರಿ ತೋರಿಸಲಿಕ್ಕೆ, ದಾರಿಯನ್ನು ಹೇಳಲಿಕ್ಕೆ ಗುರು ಇರಬೇಕು. ಹಾಗಾಗಿ ಗುರುವಿನ ಮಾರ್ಗದರ್ಶನದಲ್ಲಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಇದ್ದಾನೆ. ಇಲ್ಲಿ ವ್ಯಯಸ್ಥಾನ ಅಂತ ಹೇಳಿದ್ರೆ ವ್ಯಯ ಅಂದರೆ ನಷ್ಟ, ಹಾಗೆ ಕೆಲಸ ಕಾರ್ಯಗಳಲ್ಲಿ ಸೋಲು, ನಿಮ್ಮ ಪ್ರಯತ್ನದಲ್ಲಿ ಹಿನ್ನಡೆ ಅನ್ನುವಂಥ ಒಂದು ಅರ್ಥ. ಹಾಗಾಗಿನೇ ಕೈಗೊಂಡಂತಹ ಕೆಲಸ ಕಾರ್ಯಗಳು ಈ ದಿನ ಮಂದಗತಿಯಲ್ಲಿ ಸಾಗುತ್ತೆ. ನಿಮ್ಮ ಪ್ರಯತ್ನಗಳು ವಿಳಂಬ ಆಗುತ್ತೆ. ಆದ್ದರಿಂದಲೇ ಮಿಶ್ರ ಫಲಗಳು ಇರುವಂಥದ್ದು. ಏಕೆಂದರೆ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆರಂಭ ಆಗದೇ ಇದ್ದಾಗ, ಜೊತೆಗೆ ಆಕಸ್ಮಿಕವಾಗಿ ಬರುವಂಥ ಈ ಎಡರು ತೊಡರುಗಳಿಂದ ಕೆಲಸಕ್ಕೆ ಅಡ್ಡಿ ಆತಂಕಗಳು ಉಂಟಾಗುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಕುಟುಂಬದವರ ಪಾತ್ರ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು. ಕೆಲವರು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ, ಕೆಲವರು ನಿಮ್ಮನ್ನು ಡಿಸ್ಕರೇಜ್ ಮಾಡುವಂಥವರು ಇದ್ದಾರೆ. ಹಾಗಾಗಿ ಈ ದಿನ ಒಂದು ಮಿಶ್ರವಾದಂಥ ಸನ್ನಿವೇಶ ಮನೆಯ ಒಳಗೂ ಇದೆ, ಮನೆಯ ಹೊರಗೂ ಕೂಡ ಇದೆ. ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ಕೆಡುಕುಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮ್ಮ ಹಿತ ಶತ್ರುಗಳ ಕಾಟ ನಿಮ್ಮನ್ನು ವಿಪರೀತವಾಗಿ ಮನ ನೋಯಿಸುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಹಾಗೆ ಈ ದಿನ ನಿಮ್ಮ ಪಂಚೇಂದ್ರಿಯಗಳೇನಿದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದರಿಂದ ನಿಮಗೆ ಆಘಾತಗಳು ಉಂಟಾಗುವಂಥದ್ದು ಇದೆ, ಇದರಿಂದಲೇ ಅನರ್ಥಗಳು ಉಂಟಾಗುವಂಥದ್ದು. ಹಾಗೆ ಈ ಗರುಡ ಪುರಾಣ ಹೇಳುವಂಥ ಒಂದು ಮಾತಿದೆ, ಕುರಂಗ ಮಾತಂಗ ಪತಂಗ ಭೃಂಗ ಮೀನ ಅತಾಹ ಪಂಚಾಭಿರೇವ ಪಂಚ ಏಕಃ ಪ್ರಮಾಧಿ ಸ ಕಥಂ ನ ಹತ್ಯತೆ ಯಃ ಸೇವತೆ ಪಂಚಾಭಿರೇವ ಪಂಚ ಅನ್ನುವಂಥ ಮಾತು. ಅಂದರೆ ಇಲ್ಲಿ ಜಿಂಕೆ, ಆನೆ, ದೀಪದ ಹುಳು, ದುಂಬಿ, ಮೀನು ಇವೆಲ್ಲವೂ ಕೂಡ ಒಂದೊಂದು ಇಂದ್ರಿಯಗಳ ದೌರ್ಬಲ್ಯದಿಂದಲೇ ನಾಶವಾಗುತ್ತೆ. ಏಕೆಂದರೆ ಆ ಪಂಚ ಇಂದ್ರಿಯಗಳೇನಿದೆ ಅದು ಅವರ ನಿಯಂತ್ರಣದಲ್ಲಿಲ್ಲ. ಅದಕ್ಕಾಗಿಯೇ ಆ ವೀಕ್ನೆಸ್ಸಿಂದಲೇ ಅದು ಹತವಾಗುವಂಥದ್ದು. ಆದರೆ ತಪ್ಪನ್ನು ಮಾಡುವಂಥ ಸ್ವಭಾವವುಳ್ಳಂಥ ಮನುಷ್ಯ, ಇದು ಹ್ಯೂಮನ್ ಟೆಂಡೆನ್ಸಿ, ಇದು ಸಾಮಾನ್ಯವಾಗಿ ತಪ್ಪನ್ನು ಮಾಡುವಂಥದ್ದು. ಅದರಲ್ಲೂ ಈ ದಿನ ಈ ಪಂಚ ಇಂದ್ರಿಯಗಳಿಗೆ ತುತ್ತಾಗಿ ಕೆಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ನೋಡುವಂಥ ನೋಟ ಆಗಲಿ, ನೀವು ತಿನ್ನುವಂಥ ಆಹಾರ ವಿಹಾರಾದಿಗಳಾಗಲಿ, ಅಥವಾ ನೀವು ಕೇಳುವಂಥ ಕೆಲವೊಂದು ಸುದ್ದಿಗಳಿಂದಾಗಲಿ, ನೀವು ಆಘ್ರಾಣಿಸುವಂಥ ಒಂದು ವಾಸನೆ ಅಥವಾ ಸುವಾಸನೆಯಿಂದಲಾಗಲಿ, ಇನ್ನು ನೀವು ಸ್ಪರ್ಶ ಮಾಡುವಂಥ ಕೆಲವೊಂದು ವಸ್ತುಗಳು, ಕೆಲವೊಂದು ವ್ಯಕ್ತಿಗಳು, ಇದರಿಂದ ಕೂಡ ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಏನಾದರೂ ತೊಂದರೆ ಆದರೆ ಈ ಪಂಚೇಂದ್ರಿಯಗಳಿಂದಲೇ ಆಗುವಂಥದ್ದು. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಸಂಜೆ ಶಿವನ ಆರಾಧನೆ ಮಾಡಿ ಶಿವನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆದಾಯ ಚೆನ್ನಾಗಿದೆ. ಆದರೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಆಲೋಚನೆಗಳು ಕೈಗೂಡುತ್ತೆ. ನಿಮ್ಮ ಒಂದು ಪ್ಲ್ಯಾನ್ ಅನ್ನುವಂಥದ್ದು ಸಕ್ಸಸ್ ಆಗುತ್ತೆ. ಆದರೆ ಯಾವುದನ್ನೂ ಕೂಡ ವಿಪರೀತಕ್ಕೆ ಎಳಿಬೇಡಿ. ಒಂದು ಚೌಕಟ್ಟಿನೊಳಗೆ ಇದ್ದರೆ ಅದು ತುಂಬ ಒಳ್ಳೆಯ ಫಲವನ್ನೇ ನಿಮಗೆ ತಂದುಕೊಡುತ್ತೆ.
ಇನ್ನು ಈ ದಿನ ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಒಂದು ಚರ್ಚೆ ನಡೆಯುವಂಥದ್ದು, ಒಂದು ಪೂರ್ವ ಸಿದ್ಧತೆ ಆಗುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ವ್ಯಾಪಾರದಲ್ಲಿ ಆದಾಯದ ಮಾರ್ಗ ಹೆಚ್ಚಾಗುವಂಥದ್ದು ಕೂಡ ಇದೆ. ಸ್ಥಿರಾಸ್ತಿ ವೃದ್ಧಿಯಾಗುತ್ತೆ. ಹಾಗಾಗಿ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ವಿಚಾರ, ಅದರಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥ ವಿಚಾರ, ಮನೆ ಕಟ್ಟುವಂಥ ವಿಚಾರ, ಒಟ್ಟಾರೆ ಈ ಸ್ಥಿರಾಸ್ತಿಯ ವಿಚಾರವಾಗಿ ಈ ದಿನ ಪ್ರಮುಖವಾದ ನಿರ್ಣಯಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಿಂದ, ನಿಮ್ಮ ನಡತೆಯಿಂದ, ನಿಮ್ಮ ಮಾತಿನಿಂದ ಸಮಾಜದಲ್ಲಿ ಗೌರವ ಸ್ಥಾನಮಾನವನ್ನು ಉಳಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನ ಗೌರವ ಅಂದರೆ ನಿಮಗೆ ತುಂಬ ಇಷ್ಟವಾದಂಥದ್ದು, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ಬೇಕು ಅನ್ನೋಂಥದ್ದೇ ನಿಮ್ಮ ಏಕೈಕ ಗುರಿಯಾಗಿರುತ್ತೆ ಈ ದಿನ. ಅಂದರೆ ಒಳ್ಳೆಯವರಾಗಿ ಕಾಣಿಸ್ಕೊಳ್ಬೇಕು, 4 ಜನರಿಗೆ ಸಹಾಯ ಮಾಡಬೇಕು ಅನ್ನೋಂಥ ಒಂದು ಮನಸ್ಥಿತಿ ಇದೆ. ಅದಕ್ಕಾಗಿಯೇ ಸುಭಾಷಿತ ಸುಧಾನಿಧಿ ಹೇಳುವಂಥ ಒಂದು ಮಾತೇನೆಂದರೆ, ಕೀರ್ತಿ ರಕ್ಷಣ ಮಾದಿಷ್ಟಂ ಕೀರ್ತಿರ್ಹಿ ಪರಮಂ ಧನಂ ನಷ್ಟ ಕೀರ್ತೇರ್ ಮನುಷ್ಯಸ್ಯ ಜೀವಿತಂ ನಿಷ್ಫಲಂ ಸ್ಮೃತಂ ಅಂತ ಹೇಳ್ತಾರೆ. ಅಂದರೆ ಕೀರ್ತಿಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದೇ ಹೆಚ್ಚಿನ ಐಶ್ವರ್ಯ. ಅದು ಅದೇ ಒಂದು ರೀತಿಯಲ್ಲಿ ಸಂಪಾದನೆ, ಅದು ಕೀರ್ತಿ ಸಂಪಾದನೆ. ಅದು ಯಾವಾಗ ಈ ಕೀರ್ತಿ ಹಾಳಾಗುತ್ತೋ ಆಗ ಮನುಷ್ಯನ ಬಾಳು ವ್ಯರ್ಥ ಅನ್ನುವಂಥದ್ದು ಈ ಸುಭಾಷಿತ ಹೇಳುವಂಥ ಮಾತು. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನ, ನಿಮ್ಮ ಬಾಳು, ನಿಮ್ಮ ಮುಂದಿನ ಭವಿಷ್ಯ ಬಹಳ ಆಶಾದಾಯಕವಾಗಿರಬೇಕು. ಅದಕ್ಕಾಗಿಯೇ ಈಗ ಮಾಡಿರುವಂಥ ಹೆಸರೇನಿದೆ, ಕೀರ್ತಿ ಏನಿದೆ, ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮುಂದುವರಿರಿ. ಎಲ್ಲವೂ ಕೂಡ ನಿಮಗೆ ಸುಸೂತ್ರವಾಗಿ ನೆರವೇರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ನಿಮ್ಮ ಕೆಲಸ, ನಿಮ್ಮ ಚಟುವಟಿಕೆ, ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ ಇವು ಈ ದಿನ ಸುಲಭದಲ್ಲಿ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿನೇ ಈ ದಿನದ ಪ್ರಯತ್ನಕ್ಕೆ ಒಳ್ಳೆಯ ಫಲಗಳು ಸಿಕ್ಕುವಂಥದ್ದು ಇದೆ. ಆದಾಯದ ಮಾರ್ಗಗಳು ಕೂಡ ಹೆಚ್ಚಾಗುತ್ತೆ. ಆದಾಯದ ಮೂಲ ಈ ದಿನ ವಿಸ್ತರಣೆಯಾಗುತ್ತೆ. ಇನ್ನು ಬಹಳ ಕಾಲದಿಂದ ಕಾಡ್ತಾ ಇದ್ದಂಥ ಒಂದು ಸಮಸ್ಯೆಗೆ ಈ ದಿನ ಪರಿಹಾರ ಸಿಕ್ಕತ್ತೆ. ಹಾಗೆ ಈ ದಿನ ನಿಗದಿತ ಸಮಯಕ್ಕೆ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗೆ ನಿಮ್ಮ ಒಂದು ಪ್ರಯತ್ನದಲ್ಲಿ ನಿಮ್ಮ ಒಂದು ಶ್ರಮದ ಪಾಲು ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೂ ಕೂಡ ಈ ದಿನ ಒಳ್ಳೆಯ ಸಮಯ ನಿಮಗೆ. ಇದರಿಂದ ನಿಮಗೆ ಲಾಭ ಆಗುತ್ತೆ. ಏಕೆಂದರೆ ನಿಮ್ಮ ಶ್ರಮವನ್ನು ಗುರುತಿಸುವಂಥವರು ಈ ದಿನ ನಿಮ್ಮ ಸುತ್ತಮುತ್ತಲೂ ಇರ್ತಾರೆ. ಹಾಗಾಗಿನೇ ಈ ದಿನ ನಿಮಗೆ ಎಲ್ಲಿಲ್ಲದ ಉತ್ಸಾಹ ಇರುವಂಥದ್ದು. ಹಾಗೆ ಈ ದಿನ ಸ್ಥಿರಾಸ್ತಿಯ ವ್ಯವಹಾರದಲ್ಲೂ ಕೂಡ ಉತ್ತಮವಾದಂಥ ಲಾಭ ಇದೆ. ವ್ಯಾಪಾರ ವ್ಯವಹಾರಗಳು ಈ ದಿನ ಪ್ರಗತಿಯ ಹಂತವನ್ನು ತಲುಪುವಂಥದ್ದು ಕೂಡ ಇದೆ. ಒಂದೇ ಸಲ ನಿಮಗೆ ಲಾಭದ ಅಂಶ ಬರದೇ ಇರ್ಬೋದು, ಆದರೆ ಲಾಭದ ಹಾದಿಯಲ್ಲಿ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಈ ಮೂರ್ಖರ ಸಹವಾಸವನ್ನು ಮಾತ್ರ ಮಾಡಬೇಡಿ, ದುಷ್ಟರ ಸಹವಾಸ. ಏಕೆಂದರೆ ನಿಮ್ಮಿಂದ ತಪ್ಪು ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದಾಗಲಿ ಅಥವಾ ನಿಮ್ಮನ್ನು ಬಲವಂತದಿಂದ ಒಂದು ವಲ್ಲದ ಕೆಲಸಕ್ಕೆ ಎಳೆಯುವಂಥದ್ದನ್ನಾಗಲಿ ನಿಮ್ಮ ಹಿತಶತ್ರುಗಳು ಮಾಡುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಕೈ ಹಿಡಿದು ತಪ್ಪು ಮಾಡಿಸ್ತಾರೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕಾಗಿಯೇ ಇಲ್ಲಿ ಬುದ್ಧಿವಂತರ ಜೊತೆಯಲ್ಲಿ ಹೆಚ್ಚು ಹೆಚ್ಚು ಬೆರೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ತು ಮೂರ್ಖಾಣಂ ನಿದ್ರೆಯ ಕಲಹೇನ ವಾ ಅಂತ ಹೇಳ್ತಾರೆ. ಇದು ಹಿತೋಪದೇಶದ ಮಾತು. ಇದು ಏನಂದರೆ ಇಲ್ಲಿ ಕಾವ್ಯವನ್ನು ಓದುವಂಥದ್ದು, ಶಾಸ್ತ್ರಗಳನ್ನು ಓದುವಂಥದ್ದು, ಗ್ರಂಥಗಳನ್ನು ಅಧ್ಯಯನ ಮಾಡುವಂಥದ್ದು, ಅದನ್ನು ಓದಿ ಯಾರು ಸಂತೋಷ ಪಡ್ತಾ ಇರ್ತಾರೆ, ಬೇರೆಯವರ ಒಂದು ಉಸಾಬರಿಗೆ ಯಾರು ಹೋಗಲ್ಲ, ಅಂಥವರು ಬುದ್ಧಿವಂತರು. ಅಂಥವರ ಜೊತೆಯಲ್ಲಿ ಈ ದಿನ ನೀವು ಕಳಿಬೇಕು. ಇದರಿಂದ ನಿಮಗೆ ಸ್ವಲ್ಪ ಸ್ವಲ್ಪ ಜ್ಞಾನ ಸಂಪಾದನೆ ಆಗುತ್ತೆ. ಆದರೆ ಈ ಮೂರ್ಖರ ಜೊತೆಯಲ್ಲಿ ಮಾತ್ರ ಇರಬಾರ್ದು. ಅಂಥ ಮೂರ್ಖರು ಯಾವಾಗಲೂ ಕೂಡ ಜೂಜಾಡುವಂಥದ್ದು, ಬೆಟ್ಟಿಂಗ್ಸ್ ಕಟ್ಟುವಂಥದ್ದು, ನಿದ್ರೆ ಮಾಡುವಂಥದ್ದು ಅಥವಾ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಜಗಳ ಮನಸ್ತಾಪ ಇಂಥದ್ರಲ್ಲಿ ಯಾರು ತೊಡಗಿಸ್ಕೊಂಡಿರ್ತಾರೋ ಅಂಥವರು ಮೂರ್ಖರು. ಅಂಥವರ ಜೊತೆಯಲ್ಲಿ ನಿಮ್ಮ ಒಂದು ಚಾರಿತ್ರ್ಯದ ಬಗ್ಗೆ ಕೂಡ ಭೇದ ಎಣಿಸುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಅಂಥವರಿಂದ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ ವ್ಯಕ್ತಿಗಳ ಮಧ್ಯೆ ಇರುವಂಥ ಗುಣಾವಗುಣಗಳನ್ನು ನೀವೇ ನಿಷ್ಕರ್ಷೆ ಮಾಡಬೇಕು. ವ್ಯಕ್ತಿಯ ಈ ವ್ಯಕ್ತಿತ್ವವನ್ನು ತೂಗಿ ನೋಡಿ, ಯಾರು ಉತ್ತಮರು, ಯಾರು ಒಳ್ಳೆಯವರು, ಯಾರು ಅನುಕೂಲಕರ, ಅಂಥವರ ಜೊತೆಯಲ್ಲಿ ಇರುವಂಥ ಪ್ರಯತ್ನ ಮುಂದುವರಿಲಿ, ಒಳ್ಳೆಯದಾಗುತ್ತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. 9ನೇ ಮನೆ ಇದು ಭಾಗ್ಯಸ್ಥಾನ ಅಂತ ಅನ್ನಿಸ್ಕೊಂಡ್ರೂ ಕೂಡ ಈ ದಿನ ನಿಮಗೆ ಭಾಗ್ಯದ ಬಾಗಿಲು ಅಷ್ಟೊಂದು ತೆರೆದಿರಲ್ಲ. ಹಾಗಾಗಿನೇ ಈ ದಿನ ಇದ್ದುದರಲ್ಲೇ ನೀವು ತೃಪ್ತಿ ಪಡಬೇಕು. ಜೊತೆಗೆ ಈ ದಿನದ ಕೆಲಸ ಕಾರ್ಯಗಳು ಕೂಡ ಅಪೂರ್ಣ ಆಗೋದ್ರಿಂದ ಅದರ ಫಲ ಕೂಡ ನಿಮಗೆ ಅಪೂರ್ಣವಾಗಿಯೇ ಇರುತ್ತೆ. ಆದ್ದರಿಂದಲೇ ಮಿಶ್ರ ಫಲಗಳು ಈ ದಿನ ನಿಮಗೆ ಸಿಕ್ಕುವಂಥದ್ದು. ಇನ್ನು ವೃತ್ತಿಪರ ವ್ಯವಹಾರದಲ್ಲಿ ಅಧಿಕವಾದಂತಹ ಕಷ್ಟದಿಂದಲೇ ನೀವು ಕೆಲಸಗಳನ್ನು ಮುಂದುವರಿಸ್ತೀರಿ. ಅದರಿಂದ ಸ್ವಲ್ಪ ಫಲಿತಾಂಶವನ್ನು ಮಾತ್ರ ಪಡ್ಕೊಳ್ತೀರಿ. ಹಾಗೆ ಈ ದಿನ ಹೆಚ್ಚುವರಿ ಜವಾಬ್ದಾರಿಗಳು ಬರುವಂಥ ಸಂದರ್ಭ ಇದೆ. ಅದು ನೀವು ಮನೆಯಲ್ಲೇ ಇರಿ, ಹೊರಗೆ ಇರಿ, ಯಾವುದೇ ವ್ಯವಹಾರಗಳನ್ನು ಮಾಡ್ತಾ ಇರಿ, ಈ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಹೆಚ್ಚಾಗ್ತಾ ಇರುತ್ತೆ. ಇದನ್ನು ನಿಭಾಯಿಸಲಿಕ್ಕೆ ನಿಮಗೆ ಈ ದಿನ ಕಷ್ಟವಾಗುತ್ತೆ. ದೇಹ ಸಪೋರ್ಟ್ ಮಾಡಲ್ಲ, ಮನಸ್ಸಿದೆ, ಆಸೆ ಇದೆ, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ. ಆದರೆ ಈ ದಿನದ ಆರೋಗ್ಯದ ಪರಿಸ್ಥಿತಿ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು ನಿಮಗೆ. ಇನ್ನು ಕುಟುಂಬದಲ್ಲಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅಂತ ಹೋದರೆ ಅಲ್ಲಿ ಭಿನ್ನಾಭಿಪ್ರಾಯಗಳು ಇರುತ್ತೆ. ಒಬ್ಬೊಬ್ಬರೂ ಕೂಡ ಒಂದೊಂದು ಮಾತನ್ನು ಆಡುವಂಥವ್ರು. ಅಲ್ಲಿ ಕುಟುಂಬದಲ್ಲಿ 4 ಜನ ಇದ್ದರೆ 5 ಅಭಿಪ್ರಾಯಗಳು ಬರುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಒಂದಕ್ಕೊಂದು ತಾಳೆ ಇಲ್ಲದಂತಹ ಸನ್ನಿವೇಶಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಏಳಿಗೆಯಾಗಲಿ, ನಿಮ್ಮ ಒಂದು ಸಂತೋಷವನ್ನಾಗಲಿ ಕೆಲವರು ಸಹಿಸಲ್ಲ. ಅವರಿಗೆ ಏನೋ ಒಂದು ರೀತಿಯಲ್ಲಿ ಹೊಟ್ಟೆ ಉರಿ, ನಿಮ್ಮ ಕಾಲೆಳಿಬೇಕು, ನಿಮ್ಮ ಒಂದು ಹೆಸರಿಗೆ ಮಸಿ ಬಳಿಬೇಕು ಅನ್ನುವಂಥ ಪ್ರಯತ್ನದಲ್ಲೇ ಕೆಲವರು ಇರುವಂಥದ್ದಿದೆ. ಅದರಲ್ಲೂ ವ್ಯಾಪಾರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ಇದು ಬಹಳ ಮುಖ್ಯವಾಗಿ ಈ ದಿನ ಗುರುತಿಸ್ಕೊಳ್ಳುತ್ತೆ. ಅದಕ್ಕಾಗಿಯೇ ಇಲ್ಲಿ ಶಿಶುಪಾಲ ವಧದಲ್ಲಿ ಒಂದು ಶ್ಲೋಕ ಬರುತ್ತೆ. ಏನಂದರೆ, ಉಪಕಾರ ಪರಃ ಸ್ವಭಾವತಃ ಸತತಂ ಸರ್ವಜನಸ್ಯ ಸಜ್ಜನಃ ಅಸತಾ ಮನಿಷಂ ತಥೋಪ್ಯಹೋ ಗುರು ಹೃದ್ಯೋಗಕರಿ ತದುನ್ನತಿ ಅಂತ ಹೇಳ್ತಾರೆ. ಅಂದರೆ ಈ ಒಳ್ಳೆಯವರು ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡಲಿಕ್ಕೆ ಬಯಸ್ತಾರೆ. ಅಂಥದ್ರಲ್ಲಿ ಅವರಿಗೆ ಆಸಕ್ತಿ ಇರುತ್ತೆ. ಆದ್ದರಿಂದಲೇ ಅವರ ಏಳಿಗೆ ಉತ್ತರೋತ್ತರವಾಗಿ ಆಗ್ತಾನೆ ಇರುತ್ತೆ. ಆದರೆ ದುಷ್ಟರಿಗೆ ಈ ಸಜ್ಜನರ ಏಳಿಗೆಯನ್ನು ಸಹಿಸಲಿಕ್ಕೆ ಸಾಧ್ಯ ಆಗಲ್ಲ. ಅವರಿಗೆ ಏನೋ ಒಂದು ರೀತಿಯಲ್ಲಿ ಹೊಟ್ಟೆ ಉರಿ, ಹೃದಯದ ಬೇನೆ ಜಾಸ್ತಿ ಆಗುತ್ತೆ. ಅಂಥವರು ಈ ಸಜ್ಜನರ ಏಳಿಗೆಯನ್ನು ಸಹಿಸದೆ ಅವರಿಗೆ ಅಪಪ್ರಚಾರ ಬರುವಂಥ ರೀತಿಯಲ್ಲಿ ನಡ್ಕೊಳ್ತಾರೆ. ಇವರೇ ಹಿತಶತ್ರುಗಳು ಅನ್ನುವಂಥ ಮಾತನ್ನು ಹೇಳುತ್ತೆ. ಹಾಗಾಗಿ ನಿಮ್ಮ ಹಿತಶತ್ರುಗಳ ಕಡೆ ಗಮನ ಕೊಡಿ. ಆದಷ್ಟು ಅವರನ್ನು ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಸಂಜೆ ಈ ದಿನ ಶಿವನ ದರ್ಶನ ಮಾಡಿಕೊಳ್ಳಿ. ಈ ಪ್ರದೋಷದ ಸಂದರ್ಭದಲ್ಲಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಅಷ್ಟಮದಲ್ಲಿ ಈ ದಿನ ಚಂದ್ರ ಇರೋದ್ರಿಂದ ಮನಸ್ಸಿಗೆ ಏನೋ ಒಂದು ವೇದನೆ ಇದೆ, ಮನಸ್ಸಿಗೆ ಏನೋ ಒಂದು ಕಳವಳ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನದ ವ್ಯವಹಾರದಲ್ಲಿ ನಿಮಗೆ ಅಷ್ಟೊಂದು ಉತ್ಸಾಹ ಇಲ್ಲ, ಆಸಕ್ತಿ ಇಲ್ಲ. ಇವೆರಡೂ ಇಲ್ಲದಾಗ ಕೆಲಸ ಕಾರ್ಯಗಳು ಕೂಡ ನಿಗದಿತ ಸಮಯಕ್ಕೆ ಆರಂಭ ಆಗಲ್ಲ, ಆರಂಭ ಆದರೂ ಕೂಡ ಪೂರ್ಣ ಆಗಲ್ಲ. ಹಾಗಾಗಿನೇ ಈ ದಿನ ಫಲಿತಾಂಶಗಳು ಕೂಡ ಅರ್ಧಂಬರ್ಧಕ್ಕೆ ಬರುವಂಥದ್ದು ಇದೆ. ಹಾಗೆ ಈ ದಿನ ವ್ಯರ್ಥ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು. ಇನ್ನು ನೀವು ಯಾವುದೇ ರೀತಿಯಲ್ಲಿ ಲೆಕ್ಕಾಚಾರದಲ್ಲಿ ಖರ್ಚು ಮಾಡಲಿಕ್ಕೆ ಹೋದರೂ ಕೂಡ ಅಲ್ಲಿ ನಿಮ್ಮ ನಿಯಂತ್ರಣ ಮೀರಿದಂತಹ ಖರ್ಚು ಹೆಚ್ಚಾಗುತ್ತೆ. ಹಾಗಾಗಿ ಹಣದ ವಿಚಾರದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು ಕೂಡಿ ಬರಲ್ಲ. ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಶ್ರಮ ಹೆಚ್ಚಾಗುವಂಥದ್ದು ಇದೆ. ಇನ್ನು ಉದ್ಯೋಗ ಸ್ಥಾನದಲ್ಲೂ ಕೂಡ ನಿಮಗೆ ಸ್ವಲ್ಪ ಬದಲಾವಣೆಗಳು ಆಗುವಂಥದ್ದು, ಮನಸ್ಸಿಗೆ ಹಿತಕರವಾದಂತಹ ಸನ್ನಿವೇಶಗಳು ಇಲ್ಲದೆ ಇರುವಂಥದ್ದು. ಹಾಗೆ ನಿಮಗೆ ಯಾವುದು ಅನುಕೂಲ ಅಂತ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ನಿಮಗೆ ಸ್ವಾತಂತ್ರ್ಯತೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನ ವಿನಾಕಾರಣ ವಿವಾದಗಳು ಉಂಟಾಗುವಂಥ ಸಂದರ್ಭ ಇದೆ. ಹಾಗಾಗಿ ಇಂತಹ ಸನ್ನಿವೇಶವನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕು ಅಂದರೆ ಸ್ವಲ್ಪ ಅಲರ್ಟ್ ಆಗಿರುವಂಥದ್ದು ಉತ್ತಮ. ಹಾಗೆ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬೇಕೇ ಬೇಕು. ಆದರೆ ಅದರಿಂದ ಯಾವುದೇ ಫಲಗಳನ್ನು ನಿರೀಕ್ಷೆ ಮಾಡಬೇಡಿ. ಒಳ್ಳೆಯ ಕೆಲಸಗಳನ್ನಷ್ಟೇ ಮುಂದುವರಿಸುವಂಥದ್ದನ್ನು ಮಾಡಿ.
ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಹಾಗಾಗಿ ಕರ್ತವ್ಯ ಮಾಡುವಂಥದ್ದು ನಿಮ್ಮ ಕೆಲಸ, ಫಲಾಫಲಗಳನ್ನು ಕೊಡುವಂಥದ್ದು ಭಗವಂತನ ಕರ್ತವ್ಯ. ಹಾಗಾಗಿ ಈ ದಿನ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಾಗಲಿ ಅಥವಾ ಹಣಕಾಸಿನ ವ್ಯವಹಾರದ ಸಂದರ್ಭದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ದೂರದ ಪ್ರಯಾಣ ಅನ್ನುವಂಥದ್ದು ಇದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಮಾತಲ್ಲೂ ಕೂಡ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂತಹ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸಂತೋಷ ಇದೆ, ಮನರಂಜನೆ ಇದೆ. ಪತಿ ಪತ್ನಿಯರ ಮಧ್ಯೆ, ಪ್ರೇಮಿಗಳ ಮಧ್ಯೆ ಈ ದಿನ ಬಹಳ ತಿಳುವಳಿಕೆ ಇದೆ, ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ದಿನ ನೀವು ಬೇರೆಯವರನ್ನು ನೋಡಿದ ಕೂಡಲೇ ಅವರ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಗ್ರಹಿಸುವಷ್ಟು ಚತುರತೆ ಇದೆ. ಏಕೆಂದರೆ ನಿಮಗೆ ಒಂದು 6th ಸೆನ್ಸ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆಕಾರೇಣೈವ ಚತುರಾಹ ತರ್ಕಯಂತಿ ಪರೇಂಗಿತಂ ಗರ್ಭಸ್ಥಂ ಕೇತಕಿ ಪುಷ್ಪಂ ಆಮೋದೇನೇವ ಷಟ್ಟದಾಂ ಅನ್ನುವಂಥ ಒಂದು ಮಾತು. ಅಂದರೆ ಇಲ್ಲಿ ಯಾರು ಬುದ್ಧಿವಂತರಿದ್ದಾರೆ, ಯಾರು ಜಾಣರಿದ್ದಾರೆ, ಅವರು ಬೇರೆಯವರ ಮುಖವನ್ನು ನೋಡೇ ಅವರ ಮನಸ್ಸಿನಲ್ಲಿರುವಂಥ ಭಾವವನ್ನು ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಬೇರೆಯವರ ಬಾಡಿ ಲ್ಯಾಂಗ್ವೇಜ್ ಕೂಡ ಈ ದಿನ ನಿಮಗೆ ಬಹಳ ಬೇಗ ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ದುಂಬಿಗಳು ಎಲ್ಲಿ ಕೇತಕಿ ಪುಷ್ಪದ ಒಳಗೆ ಒಂದು ಸುವಾಸನೆ ಇದ್ದರೆ ಅದನ್ನು ದೂರದಿಂದಲೇ ಗ್ರಹಿಸಿ ಆ ಪುಷ್ಪದತ್ತ ಅವು ಸಾಗತ್ತೆ ಅನ್ನುವಂಥದ್ದು. ಹಾಗಾಗಿನೇ ಆ ಮುಚ್ಚಿಕೊಂಡಿರುವಂಥ ಪುಷ್ಪದ ಒಳಗಿರುವಂಥ ಸುಗಂಧವನ್ನು ಗ್ರಹಿಸುವಂಥ ಶಕ್ತಿ ದುಂಬಿಗಳಿಗಿದೆ. ಅದೇ ರೀತಿ ನಿಮಗೂ ಕೂಡ ಈ ದಿನ ಬೇರೆಯವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಒಂದು ಶಕ್ತಿ ಕೂಡ ನಿಮಗೆ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಬಹಳ ಸೆನ್ಸಿಬಲ್ ಆಗಿರ್ತೀರಿ. ಬೇರೆಯವರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಇದೆ. ಇಲ್ಲಿ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಅವರ ಮನಸ್ಸಿನ ಒಳಗೆ ಏನಿದೆ, ನಿಮ್ಮಿಂದ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ, ನೀವು ಅವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೋದು, ಸಹಕಾರ ನೀಡ್ಬೋದು ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಇದು ನಿಜವಾದ ಮನುಷ್ಯತ್ವ ಇರುವಂಥವ್ರಿಗೆ ಬರುವಂಥ ಒಂದು ಭಾವನೆ. ಅಂಥ ಭಾವನೆ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗಾಗಿ ನಿಮ್ಮ ಬಂಧುಗಳಿಗೆ, ಮಿತ್ರರಿಗೆ ನಿಮ್ಮ ಸಹಾಯ ಹಸ್ತ ನೀಡುವಂಥ ಅವಕಾಶ ಇದೆ, ಸಾಧ್ಯತೆ ಕೂಡ ಇದೆ. ಆದರೆ ಎಲ್ಲವನ್ನು ಕೂಡ ಒಂದು ಚೌಕಟ್ಟಿನೊಳಗೆ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ವಂತ ಬಯಕೆಗಳು ಕೂಡ ಈಡೇರುತ್ತೆ. ಹಾಗೆ ಸ್ಥಿರಾಸ್ತಿಯ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ಬಹಳ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ಮನರಂಜನೆಗೂ ಕೂಡ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ 6ರಲ್ಲಿ ಚಂದ್ರ ಇದ್ದರೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಶಾಲಿಯಾಗುವಂಥ ಸಾಧ್ಯತೆಗಳಿದೆ. ಅಂದರೆ ವೈರಿಗಳನ್ನು ಹಿಮ್ಮೆಟ್ಟಿಸುವಂಥದ್ದು, ನಿಮ್ಮಲ್ಲಿರುವಂಥ ವೈರಿಗಳಾಗಲಿ ಹೊರಗಿನ ವೈರಿಗಳನ್ನಾಗಲಿ ಈ ದಿನ ತುಂಬ ಚೆನ್ನಾಗಿ ನಿಯಂತ್ರಣ ಮಾಡ್ಕೊಳ್ತೀರಿ. ಇದಕ್ಕೆ ನಿಮ್ಮ ಆಲೋಚನೆ ಬಹಳ ಪ್ರಮುಖವಾಗಿ ಕಾರಣವಾಗುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಕೈಗೊಂಡಂಥ ಕೆಲಸ ಕಾರ್ಯಗಳು, ಅಡೆತಡೆಗಳು ಯಾವುದೇ ಇದ್ದರೂ ಕೂಡ ನಿವಾರಣೆಯಾಗುತ್ತೆ. ಹಾಗೆ ಈ ದಿನದಲ್ಲಿ ಆದಾಯದಲ್ಲೂ ಕೂಡ ಹೆಚ್ಚಳವಾಗುವಂಥ ಒಂದು ಪ್ರಯತ್ನ ಇದೆ. ಪ್ರಯತ್ನಕ್ಕೆ ತಕ್ಕ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಪ್ರಮುಖವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಅದಕ್ಕೆ ಕುಟುಂಬಸ್ಥರ ಬೆಂಬಲ ಈ ದಿನ ನಿಮಗೆ ಇರುತ್ತೆ. ಹಾಗೆ ಈ ದಿನದ ಪ್ರಯತ್ನ ಏನಿದೆ ಅದು ಮೇಲ್ಮುಖವಾಗಿ ಇರುವಂಥದ್ದು. ಆದರೆ ಈ ದಿನ ಯಾವುದೇ ಒಂದು ಕಾರಣಕ್ಕೂ ಕೂಡ, ಯಾವುದೇ ಸಂದರ್ಭದಲ್ಲೂ ಕೂಡ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬರಬಾರ್ದು. ಏಕೆಂದರೆ ನಿಮ್ಮ ಪ್ರಯತ್ನವೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಗತ್ತೆ. ಸ್ವಲ್ಪ ಜಾಗ್ರತೆ. ಆರೋಪ್ಯಸೇ ಶಿಲಾಶೈಲೆ ಯಥಾ ಯತ್ನೇನ ಭೂಯಸ ಅಂತ ಹೇಳ್ತಾರೆ. ಅಂದರೆ ಬಹಳ ಕಷ್ಟಪಟ್ಟು ಹೆಚ್ಚಿನ ಪ್ರಯತ್ನದಿಂದ ಕಲ್ಲನ್ನು ನೀವು ಬೆಟ್ಟದ ಮೇಲಕ್ಕೆ ಏರಿಸ್ಬೋದು.
ಆದರೆ ಕ್ಷಣಾರ್ಧದಲ್ಲೇ ಅದೇ ಕಲ್ಲನ್ನು ಬೆಟ್ಟದಿಂದ ಕೆಳಗೆ ಉರುಳಿಸುವಂಥದ್ದು ಮಹಾ ಸುಲಭದ ಕೆಲಸ. ಹಾಗಾಗಿ ಕಷ್ಟಪಟ್ಟು ಪ್ರಯತ್ನಪಟ್ಟು ನೀವು ಸಂಪಾದನೆ ಮಾಡಿಕೊಂಡಿರುವಂಥ ಒಂದು ಸ್ಥಾನಮಾನ ಆಗಲಿ, ನಿಮ್ಮ ಸೌಕರ್ಯಗಳನ್ನಾಗಲಿ ಈ ದಿನ ನಿಮ್ಮ ಅವಿವೇಕದಿಂದಲಾಗಲಿ ಬೇರೆಯವರ ಒತ್ತಡಕ್ಕೆ ಮಣಿದು ಅದನ್ನು ಈ ದಿನ ನೀವು ಕೈ ಚೆಲ್ಲಬೇಡಿ. ಹಾಗಾಗಿ ಕಷ್ಟಪಟ್ಟಿದ್ದೀರಿ, ಸುಖವನ್ನು ಅನುಭವಿಸುವಂಥದ್ದನ್ನು ಮಾತ್ರ ನೀವು ಮನಗಾಣಬೇಕು. ಬೇರೆಯವರ ಸಲಹೆಯನ್ನು, ಮಾರ್ಗದರ್ಶನವನ್ನು, ಅದರಲ್ಲೂ ನಿಮ್ಮ ಹಿತಶತ್ರುಗಳು ನಿಮ್ಮನ್ನು ಕಂಡು ಸಹಿಸಲಾರದಂಥವರು ನಿಮ್ಮ ಜೊತೆ ಇರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅವರ ಸಲಹೆಗಳನ್ನು ಈ ದಿನ ಕೇಳಿಸ್ಕೊಳ್ಬೇಡಿ. ಹಾಗೆ ಈ ದಿನದಲ್ಲಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ. ಅದರಲ್ಲೂ ಸ್ತ್ರೀ ವರ್ಗದವರಿಂದ ಈ ದಿನ ನಿಮಗೆ ವಿಶೇಷವಾದಂತಹ ಸಹಾಯ ಸಹಕಾರಗಳು ಸಿಕ್ಕತ್ತೆ, ಅದನ್ನು ಪಡ್ಕೊಳ್ಳಿ. ಆದರೆ ಅವರಿಗೆ ಕೃತಜ್ಞತೆಯನ್ನು ಕೂಡ ಹೇಳಿ. ಸಮಯ ಬಂದರೆ ಪ್ರತಿ ಸಹಾಯವನ್ನು, ಪ್ರತಿ ಸಹಕಾರವನ್ನು ಮಾಡುವಂಥದ್ದನ್ನು ಮರಿಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿನೇ ಈ ದಿನದ ಚಟುವಟಿಕೆಗಳಲ್ಲಿ, ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಮಿಶ್ರ ಫಲಗಳು ಇರುತ್ತೆ. ಅದರಲ್ಲೂ ಈ ದಿನ ಮನೆಯಲ್ಲಿರುವಂಥ ಮಕ್ಕಳಿಂದ ಅಥವಾ ಕುಟುಂಬಸ್ಥರಿಂದ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದಿದೆ. ಅವರಿಗಾಗಿ ನೀವು ಯಾವ ನಿರ್ಧಾರಗಳನ್ನು ಕೈಗೊಂಡರೂ ಕೂಡ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಇದೆ. ಒಳ್ಳೆಯ ಕೆಲಸ ಆಗಲಿ, ಕೆಟ್ಟ ಕೆಲಸ ಆಗಲಿ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಹಿಂಸೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನುವಂಥ ಒಂದು ತೀರ್ಮಾನ ಮಾಡಲಿಕ್ಕೂ ಕೂಡ ಕಷ್ಟವಾಗುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ವಿವೇಚನೆ, ನಿಮ್ಮ ವಿವೇಕಕ್ಕೆ ಎಲ್ಲೋ ಒಂದು ಕಡೆ ಮಂಕು ಬಡಿದಂಥ ಒಂದು ವಾತಾವರಣ ಇರುತ್ತೆ. ಹಾಗೆ ಈ ದಿನ ಖರ್ಚು ಮಾಡುವಂಥ ಸಂದರ್ಭ, ಅದರಲ್ಲೂ ವೃಥಾ ವೆಚ್ಚಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು. ಅದರಿಂದಲೇ ಈ ದಿನ ಉಳಿತಾಯ ಅನ್ನುವಂಥದ್ದು ಇರಲ್ಲ. ಹಾಗೆ ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಬರಬಹುದು. ಇದು ಒಳ್ಳೆಯ ಲಕ್ಷಣ ಅಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ವ್ಯತ್ಯಾಸಗಳು ಉಂಟಾಗುವಂಥದ್ದು ಇದೆ. ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳು ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮಾತನ್ನು ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮಲ್ಲಿರುವಂತಹ ಒಂದು ಒಳ್ಳೆಯತನವನ್ನು ಈ ದಿನ ಒಗ್ಗೂಡಿಸಿಕೊಂಡು ಕೆಲಸವನ್ನು ಮಾಡಿ. ಅಂದರೆ ನಿಮಗೆ ಯಾವುದು ಸ್ಟ್ರೆಂತ್ ಅನಿಸುತ್ತೆ, ಯಾವುದು ನಿಮಗೆ ಪ್ಲಸ್ ಪಾಯಿಂಟ್ ಅನಿಸುತ್ತೆ, ಯಾವುದು ಪಾಸಿಟಿವ್ ಆಗಿ ಆಲೋಚನೆ ಮಾಡುವಂಥ ಶಕ್ತಿಗಳಿರುತ್ತೆ, ಅಂಥದ್ದನ್ನು ನೀವು ಒಟ್ಟುಗೂಡಿಸ್ಕೊಳ್ಬೇಕು. ಏಕೆಂದರೆ ಈ ಸಣ್ಣ ಪುಟ್ಟ ವಸ್ತುಗಳನ್ನು ಜೋಡಿಸಿದಾಗಲೇ ಅದು ಕಾರ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಅಲ್ಪಾನಾಮಪಿ ವಸ್ತೂನಾಂ ಸಂಹತಿ ಕಾರ್ಯಸಾಧಿಕ ತೃಣೈರ್ಗುಣತ್ವ ಮಾಪನೈರ್ಬಂಧದ್ಯತೆ ಮತ್ತದಂತಿನಃ ಅಂತ ಹೇಳ್ತಾರೆ. ಅಂದರೆ ಸಣ್ಣ ಸಣ್ಣ ವಸ್ತುಗಳನ್ನು ಜೋಡಿಸಿದಾಗ ಗಟ್ಟಿಯಾಗುತ್ತೆ. ಅದೇ ರೀತಿ ಇಲ್ಲಿ ಹುಲ್ಲುಗಳಿಂದ ಹೊಸೆಯಲ್ಪಟ್ಟಿರುವಂಥ ಒಂದು ಹಗ್ಗ, ಅದರಿಂದ ಮದ್ದಾನೆಯನ್ನು ಕೂಡ ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಒಂದೇ ಒಂದು ಹುಲ್ಲನ್ನು ಹಿಡಿದು ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಹುಲ್ಲುಗಳನ್ನೆಲ್ಲ ಸೇರಿಸಿ ಅದರಿಂದ ಒಂದು ರೀತಿಯ ಬಾಂಡೇಜನ್ನು ಉಂಟು ಮಾಡಿದಾಗ ಮಾತ್ರ ಅದು ಕಾರ್ಯ ಸಾಧನೆಗೆ ಸಾಧ್ಯವಾಗುತ್ತೆ. ಅದೇ ರೀತಿ ನಿಮ್ಮಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಈ ದಿನ ಬಳಸ್ಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥದ್ದನ್ನು ಮಾಡಿ. ಆದರೆ ಕೆಟ್ಟ ಸ್ನೇಹಿತರನ್ನಾಗಲಿ, ಕೆಟ್ಟ ವಿಚಾರಗಳನ್ನಾಗಲಿ ದೂರ ಇಡುವಂಥದ್ದು ಉತ್ತಮ. ಇದೆಲ್ಲವೂ ಕೂಡ ನಿಮ್ಮ ಮನಸ್ಥಿತಿಯನ್ನು ಆಧರಿಸಿರುವಂಥದ್ದು. ಆದರೆ ಒಳ್ಳೆಯ ಆಲೋಚನೆಗಳು ಬರಲಿ ನಿಮಗೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗುವಂಥದ್ದಿದೆ. ಮನಸ್ಥಿತಿ ಸರಿ ಇಲ್ಲ. ಹಾಗಾಗಿ ಮನಸ್ಸು ನಿಯಂತ್ರಣದಲ್ಲಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ತೀರ್ಮಾನಗಳು ಕೂಡ ನಿಮ್ಮಂತೆ ಇರಲ್ಲ. ನಿಮ್ಮ ಒಂದು ಇಚ್ಛಾಶಕ್ತಿಗೆ ವಿರುದ್ಧವಾಗಿ ಇರುವಂಥ ಸನ್ನಿವೇಶಗಳು ಇರುತ್ತೆ. ಹಾಗೆ ಈ ದಿನ ಸ್ವಲ್ಪ ಭಯದ ವಾತಾವರಣ ಕೂಡ ಇರುವಂಥದ್ದು. ಯಾಕೆಂದರೆ ಆತ್ಮವಿಶ್ವಾಸ ಇಲ್ಲದೇ ಇರುವಾಗ ನೀವು ಆರಂಭ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಹೆದರಿಕೆ ಇರುವಂಥ ಸಂದರ್ಭಗಳಿದೆ.
ಇನ್ನು ಮನೆಯ ಹೊರಗೆ ನಿಮಗೆ ಸಮಸ್ಯೆಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಪ್ರಯಾಣ ಕೂಡ ಅಷ್ಟೊಂದು ಒಳ್ಳೆಯ ಅನುಭವವನ್ನು ತರಲ್ಲ ನಿಮಗೆ. ವೃಥಾ ವೆಚ್ಚಗಳು, ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮದಲ್ಲದಂತಹ ಒಂದು ವಸ್ತುವಿಗೆ ಆಸೆ ಪಡುವಂಥ ಸಾಧ್ಯತೆ ಇದೆ. ಅದು ನಿಮ್ಮ ಕೈಗೆ ಎಟಕಲ್ವೋ ನಿಮ್ಮ ಸಾಮರ್ಥ್ಯವನ್ನು ಆಧರಿಸಿರುವಂಥದ್ದು. ಆದರೂ ಕೂಡ ಆ ಒಂದು ವಿಚಾರದಲ್ಲಿ ನಿಮಗೆ ಹೆಚ್ಚಿನ ನಿರೀಕ್ಷೆಗಳು ಇರುತ್ತೆ. ಹಾಗಾಗಿನೇ ಇಲ್ಲಿ ಆಸೆ ಅನ್ನುವಂಥದ್ದು ದುಃಖಕ್ಕೆ ಕಾರಣ, ಇದು ನಿಮಗೂ ಕೂಡ ಗೊತ್ತಿದೆ. ಆದರೂ ಕೂಡ ಈ ಹ್ಯೂಮನ್ ಟೆಂಡೆನ್ಸಿ ಏನು ಅಂತ ಹೇಳಿದ್ರೆ ಆಸೆ ಪಡುವಂಥದ್ದು. ಇಲ್ಲಿ ಅಪಿ ಮೇರು ಸಮಂ ಪ್ರಾಜ್ಞಮಪಿ ಶೂರಮಪಿ ಸ್ಥಿರಂ ತೃಣೀಕರೋತಿ ತೃಷ್ಣೈಕ ನಿಮಿಷೇಣ ನರೋತ್ತಮಂ ಅನ್ನುವಂಥ ಒಂದು ಮಾತನ್ನ ಯೋಗ ವಾಸಿಷ್ಠ್ಯದಲ್ಲಿ ಹೇಳಿದ್ದಾರೆ. ಅಂದರೆ ಮನುಷ್ಯ ಎಷ್ಟೇ ಎತ್ತರದಲ್ಲಿರಲಿ, ಮೇರು ಪರ್ವತದಷ್ಟು ದೊಡ್ಡವನಾಗೇ ಇರಲಿ, ಪ್ರಾಜ್ಞನಾಗೇ ಇರಲಿ, ಶೂರನಾಗಿರಲಿ, ಸ್ಥಿರ ಬುದ್ಧಿಯವನೇ ಆಗಿರಲಿ, ಆಸೆ ಅನ್ನುವಂಥ ಒಂದು ಸಣ್ಣದು ಮನಸ್ಸಿಗೆ ಬಂದರೆ ಅವನು ಹುಲ್ಲು ಕಡ್ಡಿಗೆ ಸಮಾನನಾಗ್ಬಿಡ್ತಾನೆ. ಹಾಗಾಗಿ ಈ ದಿನ ಬೇರೆಯವರ ಎದುರಿನಲ್ಲಿ ನೀವು ಸಣ್ಣವರಾಗಬಾರ್ದು, ಹುಲ್ಲು ಕಡ್ಡಿಗೆ ಸಮಾನನಾಗಬಾರ್ದು. ಏಕೆಂದರೆ ಎಷ್ಟೋ ಸಾಧನೆ ಮಾಡಿರುವಂಥದ್ದು, ಎಷ್ಟೋ ಕಷ್ಟದ ಕೆಲಸಗಳನ್ನು ನಿಭಾಯಿಸಿರುವಂಥ ನಿಮಗೆ ಈ ದಿನ ಅಗೌರವ ಪ್ರಾಪ್ತಿಯಾಗಬಾರ್ದು. ಅದಕ್ಕಾಗಿಯೇ ಈ ಆಸೆ, ಮಹದಾಸೆ, ದುರಾಸೆ ಅನ್ನುವಂಥದ್ದನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಬೇರೆಯವರ ವಸ್ತುಗಾಗಲಿ ಆಸೆ ಪಡದೇ ಇರುವಂಥ ಒಂದು ಮನಸ್ಥಿತಿ ಇಟ್ಕೊಳ್ಳಿ. ಸ್ಥಿರವಾದ ಮನಸ್ಸಿರಲಿ. ಹಾಗಾಗಿನೇ ಈ ಕಾನ್ಫಿಡೆನ್ಸಿಂದ ಕೆಲಸಗಳನ್ನು ನೀವು ಮುಂದುವರಿಸಿ. ನಿಮ್ಮ ಸ್ವಂತದ್ದು ಮಾತ್ರ ನಿಮಗೆ ಸ್ವಂತ, ಬೇರೆಯವರದ್ದು ಯಾವತ್ತೂ ಕೂಡ ಸ್ವಂತ ಆಗಲ್ಲ ಅನ್ನುವಂಥ ವಿಚಾರ ಮನಸ್ಸಿನಲ್ಲಿರಲಿ. ಹಾಗಾಗಿ ಪಾಲಿಗೆ ಬಂದದ್ದೇ ಪಂಚಾಮೃತ, ಇದರಲ್ಲಿ ನಂಬಿಕೆ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.